ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2006ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ. ಇದರ ಉತ್ತರ ಆಯ್ಕೆ ಸಿ, ಟಂಗ್ಸ್ಟನ್. 52ನೇ ಪ್ರಶ್ನೆ, ಸೌರ ವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ. ಇದರ ಉತ್ತರ ಆಯ್ಕೆ ಬಿ, ಬುಧ, ಶುಕ್ರ, ಪೃಥ್ವಿ, ಮಂಗಳ. 53ನೇ ಪ್ರಶ್ನೆ, ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು. ಇದರ ಉತ್ತರ ಆಯ್ಕೆ ಬಿ, 4 ಡಿಗ್ರಿ ಸೆಲ್ಸಿಯಸ್. 54ನೇ ಪ್ರಶ್ನೆ, ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ. ಇದರ ಉತ್ತರ ಆಯ್ಕೆ ಎ, ಗಾಳಿ. 55ನೇ ಪ್ರಶ್ನೆ, ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್. ಇದರ ಉತ್ತರ ಆಯ್ಕೆ ಎ, ರೇಡಿಯೋ ಕಾರ್ಬನ್. 56ನೇ ಪ್ರಶ್ನೆ, ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಜೀವಿ. ಇದರ ಉತ್ತರ ಆಯ್ಕೆ ಸಿ, ಈಸ್ಟ್. 57ನೇ ಪ್ರಶ್ನೆ, ಅರಿಜಿನ್ ಆಫ್ ಸ್ಪೀಷೀಸ್ ಗ್ರಂಥವನ್ನು ಬರೆದವರು. ಇದರ ಉತ್ತರ ಆಯ್ಕೆ ಡಿ, ಚಾರ್ಲ್ಸ್ ಡಾರ್ವಿನ್. 58ನೇ ಪ್ರಶ್ನೆ, ಟೆಟಾನಸ್ ಧನುರ್ವಾಯು ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ. ಇದರ ಉತ್ತರ ಆಯ್ಕೆ ಡಿ, ಕ್ಲಾಸ್ಟ್ರಿಡಿಯಂ ಟೆಟನೈ. ಇದರ ಉತ್ತರ ಆಯ್ಕೆ ಡಿ. 59ನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲ ದೊರೆತದ್ದು ಯಾರಿಗೆ. ಇದರ ಉತ್ತರ ಆಯ್ಕೆ ಡಿ, ದೇವಿಕಾ ರಾಣಿ. 60ನೇ ಪ್ರಶ್ನೆ, ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿದೆ. ಇದರ ಉತ್ತರ ಆಯ್ಕೆ ಬಿ, ಹೈದರಾಬಾದ್. 61ನೇ ಪ್ರಶ್ನೆ, ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಏನು. ಇದರ ಉತ್ತರ ಆಯ್ಕೆ ಡಿ, ಹುಲಿ ಮತ್ತು ಮನುಷ್ಯನ ಕಾದಾಡುವುದು. 62ನೇ ಪ್ರಶ್ನೆ, ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ಯಾರು ರಚಿಸಿದರು. ಇದರ ಉತ್ತರ ಆಯ್ಕೆ ಬಿ, ದ್ರೋಣಾಚಾರ್ಯರು. 63ನೇ ಪ್ರಶ್ನೆ, ಋತುಗಳ ಬದಲಾವಣೆ ಯಾವುದರಿಂದ ಉಂಟಾಗುತ್ತದೆ. ಇದರ ಉತ್ತರ ಆಯ್ಕೆ ಬಿ, ಭೂಮಿ ತನ್ನ ಕಕ್ಷೆಯನ್ನು ಸೂರ್ಯನ ಸುತ್ತುವುದರಿಂದ. 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ. ಇದರ ಉತ್ತರ ಆಯ್ಕೆ ಡಿ, ತೈವಾನ್. 65ನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯನ್ನು ಡಾಟಾ ಶೇಖರಿಸಿ ಇಡುವ ಮೆಮೊರಿ. ಇದರ ಉತ್ತರ ಆಯ್ಕೆ ಎ, ರ್ಯಾಮ್. 66ನೇ ಪ್ರಶ್ನೆ, ಕಂಪ್ಯೂಟರ್ನ ಮಾನಿಟರ್. ಇದರ ಉತ್ತರ ಆಯ್ಕೆ ಬಿ, ಔಟ್ಪುಟ್ ಡಿವೈಸ್. 67ನೇ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಯಾವುದು. ಇದರ ಉತ್ತರ ಆಯ್ಕೆ ಎ, CPU. 68ನೇ ಪ್ರಶ್ನೆ, ಡಯಾಲಿಸಿಸ್ ಚಿಕಿತ್ಸೆ. ಇದರ ಉತ್ತರ ಆಯ್ಕೆ ಬಿ, ಮೂತ್ರಪಿಂಡ ಕಾಯಿಲೆಗೆ. 69ನೇ ಪ್ರಶ್ನೆ, ಸಂವಿಧಾನದ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ. ಇದರ ಉತ್ತರ ಆಯ್ಕೆ ಸಿ, ಭಾರತ್. 70ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ. ಇದರ ಉತ್ತರ ಆಯ್ಕೆ ಬಿ, 225. 71ನೇ ಪ್ರಶ್ನೆ, ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ. ಇದರ ಉತ್ತರ ಆಯ್ಕೆ ಡಿ, ಜಮ್ಮು ಮತ್ತು ಕಾಶ್ಮೀರ್. 72ನೇ ಪ್ರಶ್ನೆ, ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ. ಇದರ ಉತ್ತರ ಆಯ್ಕೆ ಬಿ, 22 ಭಾಷೆ. 73ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ. ಇದರ ಉತ್ತರ ಆಯ್ಕೆ ಡಿ, ರಾಷ್ಟ್ರಪತಿಗಳು. 74ನೇ ಪ್ರಶ್ನೆ, ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ. ಇದರ ಉತ್ತರ ಆಯ್ಕೆ ಡಿ, 3. 75ನೇ ಪ್ರಶ್ನೆ, ಜಾರ್ಖಂಡ್ ರಾಜ್ಯದ ರಾಜಧಾನಿ. ಇದರ ಉತ್ತರ ಆಯ್ಕೆ ಸಿ, ರಾಂಚಿ. 76ನೇ ಪ್ರಶ್ನೆ, ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ. ಇದರ ಉತ್ತರ ಆಯ್ಕೆ ಡಿ, ಎಲ್ಲವೂ. ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಎಲ್ಲ ರಾಜ್ಯದಲ್ಲಿ ಇದೆ. ಇದರ ಉತ್ತರ ಆಯ್ಕೆ ಡಿ, ಎಲ್ಲವೂ. 77ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದ ವರ್ಷ. ಇದರ ಉತ್ತರ ಆಯ್ಕೆ ಎ, 1975. 78ನೇ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದನೆಯು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ. ಇದರ ಉತ್ತರ ಆಯ್ಕೆ ಸಿ,
17ನೇ. 79ನೇ ಪ್ರಶ್ನೆ, ವಂದೇ ಮಾತರಂ ಬರೆದವರು? ಇದರ ಉತ್ತರ ಆಯ್ಕೆ ಬಿ ಬಂಕಿಂಚಂದ್ರ ಚಟರ್ಜಿ. 80ನೇ ಪ್ರಶ್ನೆ, ಈ ಕೆಳಕಂಡ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ? ಇದರ ಉತ್ತರ ಆಯ್ಕೆ ಸಿ ಇಂಡಿಯನ್ ಫಾರಿನ್ ಸರ್ವಿಸ್. 81ನೇ ಪ್ರಶ್ನೆ, ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು? ಇದರ ಉತ್ತರ ಆಯ್ಕೆ ಡಿ ಸಾಂಬಾರು ಪದಾರ್ಥಗಳು. 82ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು? ಇದರ ಉತ್ತರ ಆಯ್ಕೆ ಬಿ ಜೆ ಡಯರ್. 83ನೇ ಪ್ರಶ್ನೆ, 1764ರ ಬಾಕ್ಸರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವನು? ಇದರ ಉತ್ತರ ಆಯ್ಕೆ ಎ ಮೀರ್ ಕಾಸಿಂ. 84ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ? ಇದರ ಉತ್ತರ ಆಯ್ಕೆ ಡಿ ಮಸ್ಕಿ. 85ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆ ರಚಿಸಿದವರು? ಇದರ ಉತ್ತರ ಆಯ್ಕೆ ಡಿ ಸಿರಿಲ್ ರ್ಯಾಡ್ ಕ್ಲಿಫ್. 86ನೇ ಪ್ರಶ್ನೆ, ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್? ಇದರ ಉತ್ತರ ಆಯ್ಕೆ ಸಿ ಲಾರ್ಡ್ ಹಾರ್ಡಿಂಜ್. 87ನೇ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ? ಇದರ ಉತ್ತರ ಆಯ್ಕೆ ಡಿ ಮುಂಬೈ. 88ನೇ ಪ್ರಶ್ನೆ, ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ? ಇದರ ಉತ್ತರ ಆಯ್ಕೆ ಎ 1498. 89ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ನೀತಿಯನ್ನು ತಂದವನು? ಇದರ ಉತ್ತರ ಆಯ್ಕೆ ಡಿ ಡಾಲ್ ಹೌಸಿ. 90ನೇ ಪ್ರಶ್ನೆ, ಶಕ ವರ್ಷವನ್ನು ಆರಂಭಿಸಿದವನು? ಇದರ ಉತ್ತರ ಆಯ್ಕೆ ಬಿ ಕಾನಿಷ್ಕ. 91ನೇ ಪ್ರಶ್ನೆ, ಬಾಂಬೆ ಹೈ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು? ಇದರ ಉತ್ತರ ಆಯ್ಕೆ ಸಿ ಪೆಟ್ರೋಲಿಯಂ ನಿಕ್ಷೇಪಕ್ಕೆ. 92ನೇ ಪ್ರಶ್ನೆ, ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಇದರ ಉತ್ತರ ಆಯ್ಕೆ ಬಿ ಗಂಗಾ ನದಿ. 93ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ? ಇದರ ಉತ್ತರ ಆಯ್ಕೆ ಬಿ ಶಿವನ ಸಮುದ್ರ. 94ನೇ ಪ್ರಶ್ನೆ, ಕನ್ನಡ ಭಾಷೆಯ ಮೊದಲ ವೃತ್ತ ಪತ್ರಿಕೆ? ಇದರ ಉತ್ತರ ಆಯ್ಕೆ ಬಿ ಮೈಸೂರು ಸಮಾಚಾರ. 95ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು? ಇದರ ಉತ್ತರ ಆಯ್ಕೆ ಸಿ ರಾಜೇಂದ್ರ ಪ್ರಸಾದ್. 96ನೇ ಪ್ರಶ್ನೆ, ವಂದಿಸಿ ಬರೆದಾಗ ಸರಿಯಾದ ಉತ್ತರ? ಇದರ ಉತ್ತರ ಆಯ್ಕೆ ಬಿ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿ. ಆರ್ಯ ಸಮಾಜ, ಜ್ಯೋತಿರಾವ್ ಫುಲೆ. ಸತ್ಯಶೋಧಕ ಸಮಾಜ, ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್. ಪ್ರಾರ್ಥನಾ ಸಮಾಜ. 97ನೇ ಪ್ರಶ್ನೆ, ಚೌರಿ ಚೌರಿ ಎನ್ನುವ ಊರು ಯಾವುದು? ಇದರ ಉತ್ತರ ಆಯ್ಕೆ ಎ ಉತ್ತರ ಪ್ರದೇಶ್. 98ನೇ ಪ್ರಶ್ನೆ, ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ ಮಂಡ್ಯ ಜಿಲ್ಲೆ. 99ನೇ ಪ್ರಶ್ನೆ, ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯ ಬಗ್ಗೆ ಕೆಳಕಂಡ ಜೋಡಿಗಳಿಗೆ ಸರಿಯಾದ ಹೊಂದಿಕೆ? ಇದರ ಉತ್ತರ ಆಯ್ಕೆ ಬಿ ಕಾರ್ನಾಡ್ ಸದಾಶಿವರಾವ್. ಮಂಗಳೂರು ದೇವಳಗಾಂವ್ಕರ್. ಗುಲ್ಬರ್ಗಾ ಪಂಡಿತ್ ತಾರಾನಾಥ್. ರಾಯಚೂರು ಆಲೂರು ವೆಂಕಟರಾಯ್. ಧಾರವಾಡ ಗಂಗಾಧರ್ ದೇಶಪಾಂಡೆ. ಬೆಳಗಾವಿ. ಇದರ ಉತ್ತರ ಆಯ್ಕೆ ಬಿ ಸರಿಯಾಗಿದೆ. ಕೊನೆಯದಾಗಿ 100ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋದ ಆಡಳಿತ ಕಚೇರಿಯು ಇಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ಪ್ಯಾರಿಸ್. ಥ್ಯಾಂಕ್ ಯು ಫ್ರೆಂಡ್ಸ್.